ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ನಮಸ್ಕಾರ. ಇವತ್ತು ನಾವು ಕದಂಬರು ಆಳಿದಂಥ ನಾಡು ಬನವಾಸಿಗೆ ಬಂದಿದ್ದೀವಿ. ಕನ್ನಡದ ಮೊಟ್ಟ ಮೊದಲ ರಾಜಧಾನಿ, ಕನ್ನಡದಲ್ಲಿ ಆಳ್ವಿಕೆ ಶುರು ಮಾಡಿದಂಥ ಮೊಟ್ಟ ಮೊದಲು ಬನವಾಸಿ. ಎಲ್ಲಿಗೆ ಬಂದಿದ್ರೆ ಗೊತ್ತಾ? ಯಾವ ದೇವಸ್ಥಾನ? ಮಧುಕೇಶ್ವರ. ಯಾಕೆ ಮಧುಕೇಶ್ವರ ಅಂತಾರೆ? ಯಾರಿಗಾದ್ರು ಗೊತ್ತಾ? ಹೇಳ. ಆ ಲಿಂಗ ನೋಡಿದ್ರಾ? ಲಿಂಗ ಯಾವ ಬಣ್ಣದಲ್ಲಿದ್ದಾರೆ? ಜೇನುತುಪ್ಪದ ಆಕಾರದ ಬಣ್ಣದಲ್ಲಿದೆ. ಮಧು ಅಂದರೆ ಜೇನುತುಪ್ಪ, ಸೊ ಹಾಗಾಗಿ ಮಧುಕೇಶ್ವರ ಅಂತಾರೆ. ವಿಶೇಷವಾಗಿರೋ ನಂದಿದು ವಿಶೇಷತೆ ಏನಂತಂದರೆ, ಒಂದು ಕಣ್ಣು ಬಸವ ಶಿವನ ನೋಡ್ತಿರ್ತಾರಲ್ಲಿ, ಇನ್ನೊಂದು ಕಣ್ಣಲ್ಲಿ ಬಸವ ಪಾರ್ವತಿನ ನೋಡ್ತಾ ಇರ್ತಾರೆ. ಹಾಗೆ ಇದನ್ನು ಕೆತ್ತನೆ ಮಾಡಿದ್ದಾರೆ. ಸೊ ನೋಡಿ, ಬ್ಯೂಟಿಫುಲ್ ಮಾರ್ವೆಲಸ್ ಆರ್ಕಿಟೆಕ್ಟ್. ಸೊ ಇಲ್ಲಿ ಪಾರ್ವತಿ ದೇವರಿದೆ. ಇದನ್ನು ನೀವು ಇಲ್ಲಿಂದ ನೋಡಿದ್ರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಅಲ್ಲಿ ಬಸವ ಒಂದು ಕಣ್ಣಿಂದ ಇಲ್ಲಿ ನೋಡ್ತಾ ಇದೆ. ಈ ದೇವಸ್ಥಾನ ಇದು ವಿಶೇಷ. ಅಲ್ಲಿಂದ ನೋಡಿದಾಗ ಗೊತ್ತಾಗುತ್ತೆ. ಹಂಗಿದೆ, ಈಗ ನಮ್ಮ ರಿಫ್ಲೆಕ್ಷನ್ ಕಾಣುತ್ತೆ ಇಲ್ಲಿ. ಸೊ ನೀವು ಪ್ರತಿ ದೇವಸ್ಥಾನ ನೋಡಿದಾಗ ಅದು ಕಾಲಕ್ರಮೇಣ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದು ಮೊದಲನೇದಾಗೆ ಕದಂಬರು ಮಾಡ್ತಾರೆ, ಅದಾದಮೇಲೆ ಸಾಕಷ್ಟು ರಾಜರು ಆಳ್ವಿಕೆ ಆಗುತ್ತೆ, ಹೊಯ್ಸಳರು ಬಂದು ಅದನ್ನು ಅಭಿವೃದ್ಧಿ ಮಾಡ್ತಾರೆ. ಅದಾದಮೇಲೆ ವಿಜಯನಗರ ಬರ್ತಾರೆ. ನೋಡಿ, ಈ ಕಂಬ ಎಲ್ಲ ಇದೆಯಲ್ಲ, ಇದೆಲ್ಲ ಹೊಯ್ಸಳರು ಆರ್ಕಿಟೆಕ್ಟು. ಹಂಗೆ ಮುಂದಕ್ಕೆ ಹೋಗ್ತಾಯಿದ್ರೆ ಇನ್ನೂ ಜಾಸ್ತಿ ವಿಜಯನಗರ ಕಡೆ ಅವ್ರು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಮೇನ್ ಗರ್ಭಗುಡಿ ಇರುತ್ತೆ, ಅದು ಮುಂಚೆ ಇರುವಂಥ ಕದಂಬರು ಮಾಡಿದಂಥ ಒಂದು ಸ್ಥಾಪನೆ ಆಗಿರುತ್ತೆ. ಹಾಗೆ ಅವರನ್ನು ಸ್ವಲ್ಪ ಮಾಡ್ತಾ ಅದನ್ನು ವಿಸ್ತೀರ್ಣ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಓಕೆ, ಮಾತಾಡಿ. ಹೇಗಿದೆ ನಮ್ಮ ಬನವಾಸಿ? ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಳ್ಳೆ ಪ್ಲೇಸು, ಬರಬೇಕು. ಎಲ್ಲಿಂದ ಬಂದ್ರಿ ನೀವು? ನಾವು ಬಿಜಾಪುರದಿಂದ ಈ ಕಡೆ ಬರ್ತಾ ಇದ್ದೀವಿ. ಹೌದಾ? ಬಿಜಾಪುರದಿಂದ ಹಿರಿಯರು ಬಂದಿದ್ದಾರೆ. ಸೊ ಕೆಲವೊಂದು ಸ್ವಲ್ಪ ಡೌಟ್ಸ್ ಇದೆ ಕೇಳೋಕ್ಕೆ. ಏನ್ರಿ ಇದು ಗಾಂಧಿ ಟೋಪಿ ಹಾಕೊಂಡಿದ್ರಲ್ಲ, ಯಾಕೆ? ನಮಗೆ ಹುಟ್ಟು ಚಟವ್ರು. ಹೌದ್ರೇನ್ರಿ? ನೀವು? 74. ನೀವು? 73 ತಿಂಗಳು. ನಿಮ್ದು? 82. 80. ಈಗ ಯಾರು ಯುವಕರು ಈ ಥರ ಗಾಂಧಿ ಟೋಪಿನ ಹಾಕೋದಿಲ್ಲ. ಹಾಕಲ್ರಿ, ಹಾಕಲ್ಲ. ತಲೆಮಿ ಸರ್ಗ ಹೊರಲ್ಲ, ಸೊಟ್ಟಿ ಸುತ್ತಾರ. ಯಾರೇನ್ ಮಾಡ್ಕೊ ಅಲ್ಲ. ಗಾಂಧೀಜಿಯವರು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲಾ ಹುದಲಿಗೆ ಬಂದಿದ್ರು. ಅವರು ಬನ್ನಿ, ನೀವು ಕಡೆ ಬನ್ನಿ, ಹೇಳಿ. ಏನ್ ಹೇಳಿ? ಗಾಂಧೀಜಿಯವರು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಹುದಲಿಗೆ ಬಂದಿದ್ರು. 7 ದಿವಸ ಅಲ್ಲಿ ವಸತಿ ಮಾಡಿದ್ರು ಅವರು. ಓಕೆ. ಆ ಟೈಮ್ದೊಳಗ ಅವ್ರು ಹೇಳಿದ್ರು, ಗಾಂಧಿ ಟೋಪಿ ಹಾಕ್ರಿ ಮತ್ತ ಮನೆಗೆ ಕೈಮಗ್ಗ ಮಾಡ್ರಿ ಅಂತ. ಇನ್ನು ಇವತ್ತಿನ ದಿವಸನು ಬೆಳಗಾವಿ ಜಿಲ್ಲಾ ಹುದಲಿ, ಬಹುಶಃ ಗೋಕಾಕ್ ತಾಲೂಕ ಅಥವಾ ಮೂಡ್ಲಿಗಿ ತಾಲೂಕ ಅದ ಅದು. ಅಲ್ಲಿ ನಾವು ಏನತನ ಪ್ರತಿ ಮನಿಗೆ ಒಂದೊಂದು ಯಾವ್ದೇ ಸಮಾಜ ಇರ್ಲಿ, ಎಲ್ಲಾ ಸಮಾಜದವ್ರು ಏನ್ ಮಾಡ್ತಾರ, ಅಲ್ಲಿ ಚರ್ಕ ನೇಯ್ತಾರ, ಅವ್ರ ಬಟ್ಟೆ ನೇಯ್ತಾರ ಅವರು. ಅಲ್ಲಿ ಗ್ರಾಮೋದ್ಯೋಗ ಜಾಸ್ತಿ ಅದ. ಹಿಂಗಾಗಿ ಉತ್ತರ ಕರ್ನಾಟಕ ಜನ ವಿಶೇಷವಾಗಿ ಗಾಂಧಿ ಟೋಪಿ ಹಾಕ್ತಾರೆ. ಆದ್ರೆ ನನ್ಗೆ ಇತ್ತೀಚೆಗೆ ನಮ್ಮ ಇಲ್ಲಿ ಸೊರಬ ತಾಲೂಕಲ್ಲೂ ಗಾಂಧಿ ಟೋಪಿ ಹಾಕೋರು ಇವಾಗ ಕಮ್ಮಿ ಆಗಿದೆ. ಬಟ್ ಇವಾಗಿನ ಯುವಕರು ಯಾರು ಗಾಂಧಿ ಟೋಪಿ ಹಾಕ್ತಾ ಇಲ್ಲ. ನೋಡಿದೀರಾ? ಇಲ್ಲ, ಹಾಕಿಲ್ಲ. ಇದೇ ಕೊನೆಯ ತಲೆಮಾರು ಅನ್ಸುತ್ತೆ ಗಾಂಧಿ ಟೋಪಿ ಹಾಕೋರು. ಇದಾದ್ಮೇಲೆ ಮತ್ತೆ ನಮಗೆ ಗಾಂಧಿ ಟೋಪಿ ಹಾಕುವಂತ ಮತ್ತೆ ಯಾರು ನಮ್ಗೆ ಈ ತರ ಒಂದು ತಲೆಮಾರು ಸಿಗಲ್ಲ. ನಮ್ಮ ಅದೃಷ್ಟ, ನಾವು ನಮ್ಮ ಕಣ್ಣಾರೆ ಇಂಥ ಗಾಂಧಿ ಟೋಪಿ ಹಾಕೊಂಡು ಒಂದು ಹಿರಿಯರು ನಾವು ನೋಡ್ತಾ ಇದೀವಿ. ಅದೇ ನಮ್ ಖುಷಿ, ಸಂತೋಷ. ನೋಡಿ ಇಲ್ಲಿ. ಸೊ ಹಿಸ್ಟ್ರಿ ಹೆಂಗಂತಂದರೆ, ಇಲ್ಲಿಂದ ನೋಡಿ ಇದೆಲ್ಲ ವಿಜಯನಗರ ಕಾಲಘಟ್ಟದ, ಇಲ್ಲಿಂದ ಗಾರೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಮೇಲಿರೋವಂಥ ಭಾಗ ಇದೆಯಲ್ಲ, ಸೊ ಇದು ಎಕ್ಸ್ಟೆನ್ಷನ್. ಸೊ ಹೀಗೆ ಮೇಲಿರೋದು ಗಾರೆ ಕೆಲಸ ಸ್ಟಾರ್ಟ್ ಆಗಿದೆ ವಿಜಯನಗರ ಕಾಲಘಟ್ಟದಲ್ಲೇ. ಸೊ ಹಂಗೆ ಎಕ್ಸ್ಟೆಂಡ್ ಆಗ್ತಾ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇದು ಹಿಸ್ಟ್ರಿ ಆಫ್ ದಿ ಆರ್ಕಿಟೆಕ್ಟು, ಹೇಗೆ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಬ್ಯೂಟಿಫುಲ್. ನಮ್ಮ ಹಿಸ್ಟ್ರಿ ಎಲ್ಲ ನೋಡ್ತಾ ಇದ್ದರೆ ಹೆಂಗಂತ. ಇಲ್ಲೊಂದು ಕಲ್ಲಿನ ಮಂಟಪ ಇದೆ, ನಿಮ್ಗೆ ತೋರಿಸ್ತೀನಿ ರೀ. ಇದು ಸಿಂಗಲ್ ಸ್ಟೋನು ಕಲ್ಲಲ್ಲೇ ಮಾಡಿದಂಥ ಒಂದು ಮಂಟಪ ನೋಡಿ ಇಲ್ಲಿ.
ದಿಸ್ ಇಸ್ ಸಿಂಗಲ್ ಸ್ಟೋನ್. ಏನು ಬ್ಯೂಟಿಫುಲ್ ಇದೆ ಅಂತಂದರೆ ಒಂದೇ ಕಲ್ಲಲ್ಲೇ ಇದೊಂದು ಮಂಟಪ ಮಾಡಿದ್ದು. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಇಲ್ಲೇ ಬನವಾಸಿಯಲ್ಲೇ ಇರೋದು ಇದು. ನೋಡಿ ಇದು ಹೇಗಿದೆ ನೋಡಿ, ಬ್ಯೂಟಿಫುಲ್ 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 ನೋಡಿ. ಸೊ ಇದ್ರ ಹಿಸ್ಟ್ರಿ ಏನಂತಂದರೆ, ಇದು ಇದರ ಹಿಸ್ಟ್ರಿ ನೋಡ್ಕೊಳ್ಳಿ. 16ನೇ ಶತಮಾನದಲ್ಲೇ ಇದನ್ನು ದೇವಸ್ಥಾನಕ್ಕೆ ದಾನಿಯಾಗಿ ಕೊಟ್ಟಿದ್ದು. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಆರ್ಕಿಟೆಕ್ಟ್. ನೋಡಿ ಬಸವ, ನಂದಿ, ಆನೆ, ಕೆತ್ತನೆ. ಅರ್ಧ ಗಣಪತಿ. ಸೊ ಇಲ್ಲೊಂದು ವಿಶೇಷವಾಗಿ ಅರ್ಧ ಗಣಪತಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಅರ್ಧ ಗಣಪತಿ ಇನ್ನರ್ಧ ಕಾಶಿಯಲ್ಲಿದೆ ಅಂತೆ. ಸೊ ಪುರಾಣದಲ್ಲಿ ಬರೆದಿದೆ ಅಂತ ಹೇಳಿದ್ರು. ಸೊ ಹೌದು ಕೂಡ. ಸೊ ಇನ್ನರ್ಧ ಗಣಪತಿ ಇಲ್ಲಿದೆ, ಇನ್ನು ಬನವಾಸಿಯಲ್ಲಿ ಇನ್ನರ್ಧ ಕಾಶಿಯಲ್ಲಿದೆ. ಆದಿಕವಿ ಪಂಪ ಅವ್ರು ಹೇಳ್ತಾರೆ ಬನವಾಸಿ ಬಗ್ಗೆ, ಆರಂಕುಶ ಬಿಟ್ಟಡಂ ಎನ್ ಮನಂ ನೆನೆಯುವುದು ಬನವಾಸಿ ದೇಶಮಂ ಅಂತಂದರೆ. ಹಂಗಂದರೆ ಅಂಕುಶನೂ ಇತ್ತು ತಿವಿದ್ರೂ ಏನೇ ಆದ್ರೂ ನನ್ನ ಮುಂದಿನ ಜನ್ಮ ತನ್ನ ಮನಸ್ಸು ಬನವಾಸಿಯಲ್ಲೇ ಇರುತ್ತೆ ಅಂತ. ಸೊ ಅಷ್ಟು ಚೆಂದವಾಗಿ ಅದ್ರ ಬಗ್ಗೆ ವಿವರಣೆ ಮಾಡ್ತಾರೆ. ಬನವಾಸಿ ದೇಶ ಹೇಗಿತ್ತು, ಎಂಥ ಸುಂದರವಾದ ದೇಶ, ಎಷ್ಟು ಅತ್ಯದ್ಭುತವಾಗಿತ್ತು ಅಂತ. ಸೊ ನೀವು ಅವರ ಗದ್ಯನ ಡಿಕೋಡ್ ಮಾಡಿದ್ರೆ ಇನ್ನು ಆ ಬನವಾಸಿ ಬ್ಯೂಟಿ ಬಗ್ಗೆ, ಸುಂದರತೆ ಬಗ್ಗೆ, ಬ್ಯೂಟಿ ಬಗ್ಗೆ ಇನ್ನು ಅಷ್ಟು ಅತ್ಯದ್ಭುತವಾಗಿ ಆದಿಕವಿ ಪಂಪ ಅವರ ವರ್ಣಿಸಿದ್ದಾರೆ. ಅದಷ್ಟು ಚೆನ್ನಾಗಿದೆ. ಸೊ ದಿಸ್ ಇಸ್ ತುಂಬ ಇದೆ ಬ್ಲಾಗು ಬನವಾಸಿ ಬಗ್ಗೆ. ಇವತ್ತಿಗೆ ಇಷ್ಟು ಸಾಕು. ಸೊ ಮೂಡಸ್ಸೆ ಗುಡ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇದು ನಮ್ಮ ಊರಿಂದ ಸರಿ ಸುಮಾರು 13 ಕಿಲೋಮೀಟ್ರ್, ತುಂಬ ಹತ್ರದಲ್ಲಿತ್ತು. ಸೊ ಹಾಗಾಗಿ ಬನವಾಸಿ ನೋಡೋಣ ಅಂತ ಬಂದ್ವಿ, ನಿಮಗೂ ಹಾಗೆ ತೋರಿಸೋಣ ಅಂತ. ಸೊ ಲೆಟ್ಸ್ ಸೇ ಗುಡ್ ಬಾಯ್ ಟು ದಿ ಬನವಾಸಿ.